ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬುದ್ಧ ತನ್ನ ಶಿಷ್ಯನಿಗೆ ಯಾವ ರೀತಿ ಜೀವನದಲ್ಲಿ ಕೋಪ ಇರಬಾರ್ದು, ಶಾಂತಿ ಮತ್ತು ಸಮಾಧಾನ ಅಂತಕ್ಕಂಥದ್ದು ಮುಖ್ಯವಾಗಿರ್ತದೆ ಅನ್ನೋದನ್ನು ಒಂದು ಸನ್ನಿವೇಶದ ಮೂಲಕ ತನ್ನ ಶಿಷ್ಯನಿಗೆ ತಿಳಿಸ್ತಾನೆ. ಆ ಸನ್ನಿವೇಶ ಏನು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಒಂದು ದಿನ ಬುದ್ಧ ತನ್ನ ಶಿಷ್ಯನೊಂದಿಗೆ ಪ್ರಯಾಣವನ್ನು ಮಾಡ್ತಾಯಿರ್ತಾರೆ. ಕಾಡಿನಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ. ಅಲ್ಲಿ ಬರ್ತಕ್ಕಂಥ ಕೆಲವು ಜನರಿಗೆ ಬೋಧನೆಯನ್ನು ಮಾಡ್ತಾ ಮುಂದೆ ಮುಂದೆ ಸಾಕ್ತಿರ್ತಾರೆ. ಆ ನಡ್ಕೊಂಡು ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಬುದ್ಧರಿಗೆ ದಾಹ ಆಗುತ್ತೆ. ಅವ್ರಿಗೆ ದಾಹ ಆದಂಥ ಸಂದರ್ಭದಲ್ಲಿ ತನ್ನ ಜೊತೆ ನಡ್ಕೊಂಡು ಬರ್ತಿದ್ದಂಥ ತನ್ನ ಶಿಷ್ಯನಿಗೆ ಹೇಳ್ತಾರೆ, ನನಗೆ ಬಹಳ ದಾಹ ಆಗಿದೆ, ನನಗೆ ಕುಡಿಯೋದಕ್ಕೆ ನೀರು ಬೇಕು, ನೀನು ನನಗೆ ಕುಡಿಯೋದಕ್ಕೆ ಕೆರೆಯಲ್ಲಿ ಹೋಗಿ ನೀರು ತಂದು ಕೊಡ್ತೀಯಾ ಅಂತ ತನ್ನ ಶಿಷ್ಯನನ್ನು ಕೇಳ್ತಾರೆ. ಆ ಕೇಳಿದಂಥ ಸಂದರ್ಭದಲ್ಲಿ ಆ ಶಿಷ್ಯ, ಆಯಿತು ಗುರುಗಳೇ, ನಾನು ನಿಮಗೆ ನೀರನ್ನು ತಗೊಂಡು ಬರ್ತೀನಿ ಅಂಥೇಳಿ ನೀರನ್ನು ತರೋದಕ್ಕೆ ಆ ಹುಡುಗ ಕೆರೆಯ ಕಡೆ ಪ್ರಯಾಣವನ್ನು ಮಾಡ್ತಾನೆ. ಆ ಕಾಡಿನೊಳಗಡೆ ನಡ್ಕೊಂಡು ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ನೀರನ್ನು ಹುಡಿಕೊಂಡು ಅವನ ಕಣ್ಣಿಗೆ ಒಂದು ಕೆರೆ ಕಾಣಿಸುತ್ತೆ. ದೂರದಿಂದ ನೋಡಲು ಬಹಳ ಸುಂದರವಾಗಿ ಕಾಣ್ತಿರ್ತದೆ ಆ ಕೆರೆ. ಓ, ಇಲ್ಲಿ ಕೆರೆ ಇದೆ, ಈ ಕೆರೆಯ ನೀರನ್ನು ತಗೊಂಡೋಗಿ ನಾನು ನಮ್ಮ ಗುರುಗಳಿಗೆ ತಗೊಂಡೋಗಿ ಕೊಡಬೇಕು, ಅವರ ದಾಹವನ್ನು ನಾನು ತೀರಿಸಬೇಕು ಅಂಥೇಳಿ ಆ ಕೆರೆಯ ಕಡೆಗೆ ಆ ಹುಡುಗ ಪ್ರಯಾಣವನ್ನು ಮಾಡ್ತಾನೆ. ಆ ಕೆರೆ ಹತ್ರ ಹೋಗಿ ಆ ಹುಡುಗ ಆ ನೀರನ್ನು ನೋಡ್ತಾನೆ. ಆ ನೀರು ಬಹಳ ಕಲುಷಿತವಾಗಿರ್ತದೆ. ಯಾಕಪ್ಪ ಅಂತಂದರೆ ಅಲ್ಲಿ ಎತ್ತುಗಳು ನೀರನ್ನು ಕುಡಿದು ನಡ್ಕೊಂಡು ಹೋಗಿರ್ತವೆ. ಆ ನೀರೆಲ್ಲ ಮಣ್ಣು ಮಣ್ಣಾಗಿರ್ತದೆ. ನೋಡ್ತಾನೆ, ಓ, ಈ ನೀರು ಚೆನ್ನಾಗಿಲ್ಲ, ಎಲ್ಲ ಕಲುಷಿತ ಆಗಿದೆ, ಈ ನೀರನ್ನು ನಾನು ನಮ್ಮ ಗುರುಗಳಿಗೆ ತಗೊಂಡೋಗಿ ಕೊಡೋದಕ್ಕಾಗೋದಿಲ್ಲ ಅಂಥೇಳಿ ಏನು ಮಾಡ್ತಾನೆ, ವಾಪಸ್ಸು ಹಂಗೆ ಹೊರಡ್ತಾನೆ. ವಾಪಸ್ಸು ಹೋಗಿ ತಮ್ಮ ಗುರುಗಳಿಗೆ ಹೇಳ್ತಾನೆ, ಗುರುಗಳೇ, ಆ ಕೆರೆಯ ನೀರು, ಆ ಎತ್ತುಗಳು ನೀರನ್ನು ತುಳಿದು ನೀರನ್ನು ಹಾಳು ಮಾಡಿದ್ದಾವೆ, ಅದನ್ನು ಕುಡಿಯೋದಕ್ಕೆ ಯೋಗ್ಯ ಇಲ್ಲ ಗುರುಗಳೇ ಅಂತ ತಮ್ಮ ಗುರುಗಳಿಗೆ ಆ ಶಿಷ್ಯ ಹೇಳ್ತಾನೆ. ಅದಕ್ಕೆ ಬುದ್ಧ ಹೇಳ್ತಾರೆ, ಒಂದು ಸ್ವಲ್ಪ ಹೊತ್ತು ಇಲ್ಲೇ ವಿಶ್ರಾಂತಿ ತಗೊಳಪ್ಪ, ಆಮೇಲೆ ಮತ್ತೆ ಹೋಗಿ ನೀನು ನೀರನ್ನು ತಗೊಂಡು ಬಾ ಅಂತ ಆ ಶಿಷ್ಯನಿಗೆ ಹೇಳ್ತಾರೆ. ಆ ಶಿಷ್ಯನಿಗೆ ತಲೆಯಲ್ಲಿ ಯೋಚನೆ, ಏನಿವರು ಚೆನ್ನಾಗಿಲ್ಲ ಅಂದರೂ ಕೂಡ ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಮಾಡಿ ಆಮೇಲೆ ನೀರು ತಗೊಂಡು ಬಾ ಅಂತ ಹೇಳ್ತಾ ಇದ್ದಾರಲ್ಲ, ಏನಿರ್ಬೋದು ಅಂಥೇಳಿ ಒಂದು ಸ್ವಲ್ಪ ಹೊತ್ತು ಆ ಹುಡುಗ ವಿಶ್ರಾಂತಿಯನ್ನು ತಗೋತಾನೆ. ತಗೊಂಡು ಬಂದು ಕೆರೆಯನ್ನು ನೋಡ್ತಾನೆ. ಆ ಕೆರೆ ಬಹಳ ಶುದ್ಧವಾಗಿ ಕಾಣ್ತಾ ಇರ್ತದೆ. ನೀರು ಬಹಳ ಸ್ವಚ್ಛವಾಗಿರ್ತದೆ. ಅಲ್ಲಿ ಮೇಲಿದ್ದಂಥ ಮಣ್ಣು ಎಲ್ಲ ಕೆಳಗೆ ಹೋಗಿ ನೀರು ಪಾರದರ್ಶಕವಾಗಿ ಕಾಣಿಸ್ತಿರ್ತದೆ. ಅವನಿಗೆ ಆಶ್ಚರ್ಯ, ಏನಿದು, ನಾನು ಆವಾಗಲೇ ಬಂದಿದ್ದಂಥ ಸಂದರ್ಭದಲ್ಲಿ ನೀರೆಲ್ಲ ಕೆಂಪಾಗಿತ್ತು, ನೀರು ಚೆನ್ನಾಗಿರಲಿಲ್ಲ, ಅಶುದ್ಧವಾಗಿತ್ತು. ಆದರೆ ಇವಾಗ ಬಂದು ನೋಡಿದ್ರೆ ನೀರೆಲ್ಲ ಶುದ್ಧವಾಗಿದೆ, ಪಾರದರ್ಶಕವಾಗಿದೆ ಅಂಥೇಳಿ ಅವನಿಗೆ ಆಶ್ಚರ್ಯ ಆಗಿ ಮತ್ತೆ ಆ ನೀರನ್ನು ತುಂಬಿಕೊಂಡು ತನ್ನ ಗುರುಗಳಿಗೆ ತಗೊಂಡೋಗಿ ನೀರನ್ನು ಕೊಡ್ತಾನೆ. ಆ ಕೊಟ್ಟಂಥ ಸಂದರ್ಭದಲ್ಲಿ ಬುದ್ಧ ಆ ಶಿಷ್ಯನಿಗೆ ಹೇಳ್ತಾರೆ, ನೋಡು, ನೀ ಮೊದಲು ಹೋಗಿದ್ದಾಗ ನೀರು ಕಲುಷಿತವಾಗಿತ್ತು ಅಂತ ಹೇಳಿದೆ, ಶುದ್ಧ ಇಲ್ಲ ಅಂತ ಹೇಳಿದೆ. ಆದರೆ ಮತ್ತೆ ನೀನು ನೀರನ್ನು ಸ್ವಚ್ಛಗೊಳಿಸಲು ಏನೂ ಕೂಡ ಮಾಡಿಲ್ಲ. ನೀವು ಹೋಗಿ ಮತ್ತೆ ನೀರನ್ನು ತಗೊಂಡು ಬಂದೆ, ನೀ ಯಾವುದೇ ರೀತಿ ಸ್ವಚ್ಛ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಆದರೆ ಇಲ್ಲಿ ಏನಾಗಿದೆ, ಒಂದು ಸ್ವಲ್ಪ ಸಮಯವನ್ನು ಕೊಟ್ಟೆ ಅಷ್ಟೆ.
ಸ್ವಲ್ಪ ಸಮಯವನ್ನು ಕೊಟ್ಟಾಗ ಏನಾಯಿತು, ಮಣ್ಣು ತಾನಾಗೆ ಕೆಳಗಡೆ ಹೊರಟೋಯ್ತು, ನೀರು ಶುದ್ಧ ಆಯಿತು. ಅದೇ ರೀತಿ ನಮ್ಮ ಮನಸ್ಸು ಕೂಡ ಕೆಲವು ಸಲ ಕೋಪ ಬರ್ತದೆ, ಕೆಲವು ಸಲ ದುಃಖ ಆಗುತ್ತೆ, ಕೆಲವು ಸಲ ಚಿಂತೆ ಆಗುತ್ತೆ. ಅಂಥ ಸಂದರ್ಭದಲ್ಲಿ ನಾವು ತಕ್ಷಣವಾಗಿ ಯಾವುದೇ ರೀತಿ ನಿರ್ಧಾರಗಳನ್ನು ತಗೋಬಾರ್ದು. ಸ್ವಲ್ಪ ಸಮಯವನ್ನು ಕೊಡಬೇಕು. ಮನಸ್ಸು ಶಾಂತವಾದಾಗ ಸರಿಯಾದ ದಾರಿ ನಮಗೆ ಕಾಣಿಸುತ್ತೆ. ಕೋಪದಲ್ಲಿ ಯಾವತ್ತೂ ಕೂಡ ನಿರ್ಧಾರವನ್ನು ತಗೋಬಾರ್ದು. ಈ ಕಥೆಯ ನೀತಿ ಏನಪ್ಪ ಅಂತಂದರೆ, ನಮಗೆ ಕೋಪ ಬಂದಂಥ ಸಂದರ್ಭದಲ್ಲಿ ಯಾವುದೇ ನಿರ್ಧಾರಗಳನ್ನು ತಗೊಳ್ಬಾರ್ದು. ನಮಗೆ ಯಾವುದೇ ಸಮಸ್ಯೆ ಆದಂಥ ಸಂದರ್ಭದಲ್ಲೂ ಕೂಡ ಗಾಬರಿಯಾಗದೆ ಅದಕ್ಕೆ ಸ್ವಲ್ಪ ಸಮಯವನ್ನು ಕೊಡಬೇಕು. ಶಾಂತವಾಗಿದ್ದರೆ ಮನಸ್ಸು ಉತ್ತಮ ಪರಿಹಾರವನ್ನು ಕಂಡುಕೊಳ್ತದೆ. ಕೋಪವನ್ನು ಬಿಡಬೇಕು. ಮನಸ್ಸು ಯಾವಾಗಲೂ ಶಾಂತಿಯಿಂದ ಇರಬೇಕು. ಕೋಪದಲ್ಲಿ ಆಗಲಿ ಸುಖದಲ್ಲಿ ಆಗಲಿ ನಿರ್ಧಾರಗಳನ್ನು ತಗೋಬಾರ್ದು ಅಂತಕ್ಕಂಥದ್ದು ಈ ಒಂದು ಕಥೆಯ ನೀತಿಯಾಗಿರ್ತದೆ. ಇಷ್ಟು ಹೇಳ್ತಾ ಈ ಒಂದು ಕಥೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದ.